ಹಾಯ್, ನಾನು ಅಕ್ಷತಾ ಉಡುಪ. ಇವತ್ತಿನ ವಿಡಿಯೋದಲ್ಲಿ ಒಂದು ಟೆಕ್ನಿಕಲ್ ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದೇನೆಂದರೆ ಟ್ರೆಂಡ್ ಲೈನ್. ನೀವೆಲ್ಲ ಟ್ರೆಂಡ್ ಲೈನ್ ಅನ್ನೋದನ್ನು ತುಂಬ ಸಲ ಕೇಳಿರ್ಬೋದು. ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ಗೆ ಟ್ರೆಂಡ್ ಲೈನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈ ಟ್ರೆಂಡ್ ಲೈನನ್ನು ಡ್ರಾ ಮಾಡೋದು ಹೇಗೆ, ಈ ಟ್ರೆಂಡ್ ಲೈನ್ ಅಂದರೆ ಆ್ಯಕ್ಚುಲಿ ಏನು, ಇದರ ಇಂಪಾರ್ಟೆನ್ಸ್ ಏನು, ಹಾಗೆ ಈ ಟ್ರೆಂಡ್ ಲೈನನ್ನು ಯೂಸ್ ಮಾಡಿಕೊಂಡು ನಾವು ಟ್ರೇಡ್ ತಗೊಳ್ಳೋದು ಹೇಗೆ, ನಮ್ಮ ರಿಸ್ಕ್ ಹಾಗೂ ರಿವಾರ್ಡನ್ನು ಡಿಸೈಡ್ ಮಾಡೋದು ಹೇಗೆ ಅನ್ನೋ ಎಲ್ಲ ಇನ್ಫಾರ್ಮೇಷನನ್ನು ನಾವಿವತ್ತು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನಿಮಗೆ ಗ್ರೋ ಕನ್ನಡ ಚಾನೆಲ್ ಇಷ್ಟ ಆಗಿದ್ದರೆ, ನಾವು ಹಾಕ್ತಾ ಇರುವ ಕಂಟೆಂಟ್ಗಳು ನಿಮಗೆ ಯೂಸ್ ಆಗ್ತಾ ಇದ್ದರೆ ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಟ್ರೆಂಡ್ ಲೈನ್ ಅಂದರೆ ಏನು? ಟ್ರೆಂಡ್ ಪ್ಲಸ್ ಲೈನ್ ಟ್ರೆಂಡ್ ಲೈನ್ ಆಗುತ್ತೆ. ಅಂದರೆ ಒಂದು ಟ್ರೆಂಡನ್ನು ನಮಗೆ ತಿಳಿಸುವಂತಹ ಲೈನ್ ಟ್ರೆಂಡ್ ಲೈನ್ ಆಗುತ್ತೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ 3 ವೇಸ್ ಆಫ್ ಟ್ರೆಂಡ್ಸ್ ಇದೆ. ಒಂದು ಅಪ್ ಟ್ರೆಂಡ್, ಇನ್ನೊಂದು ಡೌನ್ ಟ್ರೆಂಡ್, ಇನ್ನೊಂದು ಸೈಡ್ ವೇಸ್ ಟ್ರೆಂಡ್. ಸೊ ಫಸ್ಟ್ ನಮಗೆ ಯಾವ ಟ್ರೆಂಡಲ್ಲಿ ಸ್ಟಾಕ್ ಇದೆ, ಅಥವಾ ನೀವು ಇಂಡೆಕ್ಸಲ್ಲಿ ಟ್ರೇಡ್ ಮಾಡ್ತಾ ಇದ್ದರೆ ಇಂಡೆಕ್ಸ್ ಯಾವ ಟ್ರೆಂಡಲ್ಲಿದೆ ಅನ್ನೋದನ್ನು ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಲ ನಿಮಗೆ ಆ ಸ್ಟಾಕಿನ ಅಥವಾ ಇಂಡೆಕ್ಸಿನ ಟ್ರೆಂಡ್ ಗೊತ್ತಾದ ಮೇಲೆ ನೀವು ಈ ಟ್ರೆಂಡ್ ಲೈನನ್ನು ಯೂಸ್ ಮಾಡಿಕೊಂಡು ನಿಮ್ಮ ಟ್ರೇಡ್ಸ್ಗಳನ್ನು ತಗೊಳ್ಬೋದಾಗಿದೆ. ಸೊ ಈ ಟ್ರೆಂಡನ್ನು ಫಸ್ಟಿಗೆ ಐಡೆಂಟಿಫೈ ಮಾಡೋದು ಹೇಗೆ, ಹಾಗೆ ಯಾವ ಥರ ನಾವು ಟ್ರೇಡ್ಸನ್ನು ಈ ಟ್ರೆಂಡ್ ಲೈನ್ ಮೂಲಕ ತಗೊಳ್ಬೋದು ಅನ್ನೋದನ್ನು ಈಗ ಚಾರ್ಟ್ ಮುಖಾಂತರ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ನಾವು ಅಪ್ ಟ್ರೆಂಡನ್ನು ನೋಡೋಣ. ಸೊ ನಾನಿಲ್ಲಿ HDFC ಬ್ಯಾಂಕಿನ ಚಾರ್ಟನ್ನು ತಗೊಂಡಿದ್ದೇನೆ. ಸೊ ನೀವು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ, ಡೋ ಥಿಯರಿ ಇದು ಹೆಚ್ಚಿನವರು ಯೂಸ್ ಮಾಡುವಂತಹ ಥಿಯರಿ ಆಗಿದೆ. ಸೊ ಈ ಥಿಯರಿ ಪ್ರಕಾರ ನಾವು ಫಸ್ಟಿಗೆ ಯಾವ ಥರ ಒಂದು ಸ್ಟಾಕ್ ಅಥವಾ ಇಂಡೆಕ್ಸ್ ಮೂವ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ನಾವು ಅದು ಅಪ್ ಟ್ರೆಂಡಾ ಡೌನ್ ಟ್ರೆಂಡಾ ಅನ್ನೋದನ್ನು ಡಿಸೈಡ್ ಮಾಡ್ತೇವೆ. ಸೊ ಈ ಚಾರ್ಟನ್ನು ತಗೊಂಡ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಲೋ ಫಾರ್ಮ್ ಆಗಿದೆ, ಇಲ್ಲಿ ಹೈ ಫಾರ್ಮ್ ಆಗಿದೆ, ಆಮೇಲೆ ಇಲ್ಲಿ ಹೈಯರ್ ಲೋ ಫಾರ್ಮ್ ಆಗಿದೆ, ಆಮೇಲೆ ಹೈಯರ್ ಹೈಸ್ ಫಾರ್ಮ್ ಆಗಿದೆ. ಸೊ ಇದನ್ನು ನೋಡಿದ್ರೆ ಡೋ ಥಿಯರಿ ಪ್ರಕಾರ ಇದು ಅಪ್ ಟ್ರೆಂಡ್. ಸೊ ನಾವು ಟ್ರೆಂಡನ್ನು ಐಡೆಂಟಿಫೈ ಮಾಡೋದಕ್ಕೆ ಡೋ ಥಿಯರಿಯನ್ನು ಯೂಸ್ ಮಾಡ್ತೇವೆ. ಸೊ ಇಲ್ಲಿ ನಾವು ನೋಡಿದ ಹಾಗೆ ಕಂಟಿನ್ಯೂಸ್ ಆಗಿ ಹೈಯರ್ ಹೈಸ್ ಫಾರ್ಮ್ ಆಗ್ತಾ ಇದೆ, ಹಾಗಾಗಿ ಇದು ಅಪ್ ಟ್ರೆಂಡ್ ಆಗಿದೆ. ಈಗ ನಮಗೆ ಟ್ರೆಂಡ್ ಲೈನನ್ನು ಡ್ರಾ ಮಾಡೋದು ಹೇಗೆ ಅಂತ ಗೊತ್ತಾಗಬೇಕು. ಇದಕ್ಕೆ ನಾವು ಫಸ್ಟಿಗೆ 2 ಲೋಸನ್ನು ಟಚ್ ಮಾಡಿ ಒಂದು ಟ್ರೆಂಡ್ ಲೈನನ್ನು ಡ್ರಾ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಟ್ರೆಂಡ್ ಲೈನನ್ನು ಸೆಲೆಕ್ಟ್ ಮಾಡಿದ್ರೆ ಇದು ಫಸ್ಟ್ ಲೋ ಆಯಿತು. ನೆಕ್ಸ್ಟ್ ಹೈಯರ್ ಲೋವನ್ನು ಟಚ್ ಮಾಡಿ ನಾನು ಒಂದು ಲೈನನ್ನು ಡ್ರಾ ಮಾಡ್ತೇನೆ. ಸೊ ಇದು ನನ್ನ ಟ್ರೆಂಡ್ ಲೈನ್ ಆ್ಯಸ್ ಆಫ್ ನೌ. ಸೊ ನೆಕ್ಸ್ಟಿಗೆ ನಾನು ಈ ಮೂಮೆಂಟ್ ಸ್ಟಾರ್ಟ್ ಆದ ಮೇಲೆ ಈ ಟ್ರೆಂಡ್ ಲೈನನ್ನು ಇನ್ನೂ ಎಕ್ಸ್ಟೆಂಡ್ ಮಾಡ್ತೇನೆ. ಎಕ್ಸ್ಟೆಂಡ್ ಮಾಡಿದಾಗ ನನಗೆ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಯಾವುದು ಅನ್ನೋದು ತಿಳಿಯುತ್ತೆ. ಅಂದರೆ ನಮಗೆ ಇಲ್ಲಿ ಒಂದು ಲೋವರ್ ಪಾಯಿಂಟ್ ಸಿಕ್ಕಿದೆ, ಇದು ಸೆಕೆಂಡ್ ಹೈಯರ್ ಲೋ ಆಗಿದೆ. ಸೊ ನೆಕ್ಸ್ಟ್ ಟಚ್ ನನಗೆ ಈ ಟ್ರೆಂಡ್ ಲೈನ್ ಮೇಲೇ ಬಂದರೆ ನನಗೆ ಇದು ಒಂದು ನೆಕ್ಸ್ಟ್ ಬೌನ್ಸ್ ಬರುವಂತಹ ಕನ್ಫರ್ಮೇಷನ್. ಅಂದರೆ ನೀವಿಲ್ಲಿ ಈ ಟ್ರೆಂಡ್ ಲೈನನ್ನು ಅಬ್ಸರ್ವ್ ಮಾಡಿದ್ರೆ ಈ ಟ್ರೆಂಡ್ ಲೈನ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ವರ್ಕ್ ಆಗಿದೆ. ಅಂದರೆ ಎವ್ರಿ ಟೈಮ್ ಸ್ಟಾಕ್ ಈ ಪರ್ಟಿಕ್ಯುಲರ್ ಲೆವೆಲಲ್ಲಿ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ. ಇಲ್ಲಿ ನೀವು ನೋಡಿದ್ರೆ ಒಂದು ಸಲ ಒಂದು ಸ್ವಿಂಗನ್ನು ಫಾರ್ಮ್ ಮಾಡಿ ಮತ್ತೆ ಸ್ಟಾಕ್ ಈ ಲೆವೆಲಲ್ಲಿ ಅಗೈನ್ ಇನ್ನೊಂದು ಸ್ವಿಂಗನ್ನು ಫಾರ್ಮ್ ಮಾಡ್ತು. ಸೊ ಈ ಪರ್ಟಿಕ್ಯುಲರ್ ಟ್ರೆಂಡ್ ಲೈನ್ ನಮಗೆ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಆಗಿ ವರ್ಕ್ ಮಾಡ್ತಾ ಇದೆ. ಸೊ ಈಗ ನಾವೇನು ಮಾಡಬೇಕಂದ್ರೆ ಈ 2 ಸಲ ಸೇಮ್ ಲೆವೆಲಲ್ಲಿ ಸ್ಟಾಕ್ ಸಪೋರ್ಟ್ ತಗೊಂಡೋದ್ರಿಂದ ಥರ್ಡ್ ಟೈಮ್ ಇದೇ ಲೆವೆಲಲ್ಲಿ ಅಥವಾ ಇದೇ ಟ್ರೆಂಡ್ ಲೈನಲ್ಲಿ ಸ್ಟಾಕ್ ಸಪೋರ್ಟ್ ತಗೊಂಡ್ರೆ ಇಲ್ಲಿ ನಾವು ಟೈಪ್ ಆಫ್ ದ ಕ್ಯಾಂಡಲ್ ಫಾರ್ಮೇಷನನ್ನು ನೋಡಬೇಕು. ಅಂದರೆ ಇಲ್ಲಿ ನಮಗೆ ಯಾವುದಾದ್ರೂ ರಿವರ್ಸಲ್ ಪ್ಯಾಟರ್ನ್ ನೋಡ್ಲಿಕ್ಕೆ ಸಿಕ್ಕಿದ್ರೆ ನಾವು ಟ್ರೇಡನ್ನು ತಗೊಳ್ಬೋದು, ಅಂದರೆ ನಾವು ಲಾಂಗ್ ಹೋಗ್ಬೋದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಎಕ್ಸಾಕ್ಟ್ಲಿ ಈ ಲೆವೆಲಲ್ಲಿ ಜಸ್ಟ್ ಅ ಮಿನಿಟ್ ಟ್ರೆಂಡ್ ಲೈನ್ ಈ ಥರ ಇದೆ. ಸೊ ಎಕ್ಸಾಕ್ಟ್ಲಿ ಈ ಟ್ರೆಂಡ್ ಲೈನನ್ನು ಟಚ್ ಮಾಡಿ ಇಲ್ಲಿ ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ನೀವಿಲ್ಲಿ ನೋಡಿದ್ರೆ ಇಲ್ಲೊಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಆಮೇಲೆ ಬಿಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಈ ಥರ ಆದಾಗ ನಿಮಗೆ ಇನ್ನೊಂದು ಕನ್ಫರ್ಮೇಷನಿಗೋಸ್ಕರ ನೀವು ಇಲ್ಲಿ ಕ್ಯಾಂಡಲ್ ಪ್ಯಾಟರ್ನನ್ನು ನೋಡ್ಬೋದು. ಸೊ ಇಲ್ಲಿ ಈ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದಾಗ ವಾಲ್ಯೂಮ್ ಆ್ಯಕ್ಷನ್ ಕೂಡ ಚೆನ್ನಾಗಿದೆ. ಸೊ ಇಲ್ಲಿ ಒಳ್ಳೆ ವಾಲ್ಯೂಮ್ ಕೂಡ ಇರೋದ್ರಿಂದ ಇದೊಂದು ನಿಮಗೆ ಎಕ್ಸ್ಟ್ರಾ ಕನ್ಫರ್ಮೇಷನ್ ಆಗಿದೆ. ಸೊ ಇಲ್ಲಿ ನೀವು ಲಾಂಗ್ ಹೋಗ್ಬೋದು. ಇಲ್ಲಿ ನೀವು
ನೀವು ಲಾಂಗ್ ಹೋದಾಗ ನಿಮ್ಮ ಸ್ಟಾಪ್ ಲಾಸ್ ಈ ಸ್ವಿಂಗಿನ ಕೆಳಗೆ ಇರುತ್ತೆ. ಜಸ್ಟ್ ಒಂದು ಸ್ಮಾಲ್ ಬಫರ್ ಇಟ್ಟು ನೀವಿಲ್ಲಿ ನಿಮ್ಮ ಸ್ಟಾಪ್ ಲಾಸನ್ನು ಇಡ್ಬೋದು. ಸೊ ಯಾವತ್ತೂ ಟ್ರೇಡ್ ಮಾಡುವಾಗ ಒಂದು ಪರ್ಟಿಕ್ಯುಲರ್ ಲೆವೆಲ್ ಇದ್ದರೆ ಎಕ್ಸಾಕ್ಟ್ಲಿ ಆ ಲೆವೆಲಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಅಥವಾ ಟಾರ್ಗೆಟನ್ನು ಯಾವತ್ತೂ ಇಡಬೇಡಿ. ಒಂದು ಸಣ್ಣ ಬಫರನ್ನು ನೀವು ಇಟ್ಟರೆ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುವ ಚಾನ್ಸ್ ಅಥವಾ ನಿಮ್ಮ ಟಾರ್ಗೆಟನ್ನು ರೀಚ್ ಆಗದೇ ಇರುವಂತಹ ಚಾನ್ಸನ್ನು ನಾವು ಕಮ್ಮಿ ಮಾಡ್ಬೋದು. ಯಾಕಂದರೆ ನಮ್ಮ ಹಾಗೆ ತುಂಬ ಜನ ಟ್ರೇಡರ್ಸ್ ಟ್ರೇಡ್ ಮಾಡ್ತಾ ಇರ್ತಾರೆ. ಸೊ ಹೆಚ್ಚಿನವರ ಸ್ಟಾಪ್ ಲಾಸ್ ಲೆವೆಲ್ ಇಲ್ಲಿ ಇದೇ ಇರುತ್ತೆ. ಸೊ ಯೂಶ್ವಲಿ ಏನಾಗುತ್ತೆ, ಈ ಸ್ಟಾಪ್ ಲಾಸನ್ನು ಜಸ್ಟ್ ಟಚ್ ಮಾಡಿ ನೆಕ್ಸ್ಟ್ ಮತ್ತೆ ಫೇವರೇಬಲ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಸ್ಟಾಪ್ ಲಾಸ್ ಇಡುವಾಗ ಒಂದು ಸ್ಮಾಲ್ ಬಫರ್, ಒಂದು 5 ಪಾಯಿಂಟ್ಸ್ ಬಫರ್ ಇಟ್ಟರೆ ನಾವು ಸೇಫರ್ ಪೊಸಿಷನಲ್ಲಿ ಇರ್ತೇವೆ. ಸೊ ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಈ ಸ್ವಿಂಗಿನ ಜಸ್ಟ್ ಕೆಳಗೆ ಇದ್ದು ನಮ್ಮ ಟಾರ್ಗೆಟ್ ಈ ಪ್ರೀವಿಯಸ್ ಹೈ ಆಗುತ್ತೆ. ಸೊ ಈ ಪ್ರೀವಿಯಸ್ ಹೈಯನ್ನು ಸ್ಟಾಕ್ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ನಾವು ನಮ್ಮ ಸ್ಟಾಪ್ ಲಾಸನ್ನು ಟ್ರೇಲ್ ಮಾಡ್ತಾ ಹೋಗ್ಬೋದು. ಸೊ ಈ ಥರ ಮಾಡೋದ್ರಿಂದ ನಮಗೆ ಈ ಟ್ರೆಂಡಿನ ಒಂದು ಕಂಪ್ಲೀಟ್ ಬೆನಿಫಿಟನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಎಗೈನ್ ಸ್ಟಾಕ್ ಮತ್ತೆ ಈ ಲೆವೆಲ್ಗೆ ಬಂದಿದೆ. ಈ ಲೆವೆಲಲ್ಲಿ ನಾವು ಸೆಲ್ಲಿಂಗ್ ಪ್ರೆಷರನ್ನು ನೋಡ್ಬೋದು. ಆದರೆ ಎಗೈನ್ ಈ ಲಾಸ್ಟ್ 2 ಕ್ಯಾಂಡಲ್ಸಲ್ಲಿ ಸೆಲ್ಲಿಂಗ್ ವಾಲ್ಯೂಮ್ ಕಮ್ಮಿ ಆಗ್ತಾ ಬಂದಿದೆ. ಸೊ ಎಗೈನ್ ಇಲ್ಲಿಂದ ಸ್ಟಾಕ್ ಬೌನ್ಸ್ ಬ್ಯಾಕ್ ಮಾಡ್ಬೋದು ಅಥವಾ ಅದು ಇಲ್ಲಿ ಬ್ರೇಕ್ ಡೌನ್ ಕೂಡ ಕೊಡ್ಬೋದು. ಸೊ ಟ್ರೆಂಡ್ ಲೈನಿನ ಲೆವೆಲಲ್ಲೇ ಸ್ಟಾಕ್ ಸಪೋರ್ಟ್ ತಗೊಂಡಾಗ ನಾವು ಯಾವ ಥರ ಟ್ರೇಡ್ ತಗೋಬೋದು ಅನ್ನೋದನ್ನು ನೋಡಿದ್ವಿ. ಅದೇ ಥರ ನಾವು ಬ್ರೇಕ್ ಡೌನಲ್ಲೂ ಕೂಡ ಟ್ರೇಡನ್ನು ಮಾಡ್ಬೋದು. ಅದು ಹೇಗೆ ಅಂತ ನಾವು ಮುಂದೆ ಹೋಗ್ತಾ ನೋಡೋಣ. ಅದಕ್ಕೂ ಮೊದಲು ಈಗ ಡೌನ್ ಟ್ರೆಂಡಲ್ಲಿ ನಾವು ಯಾವ ಥರ ಟ್ರೇಡನ್ನು ತಗೊಳ್ಬೋದು, ಹಾಗೆ ಯಾವ ಥರ ಟ್ರೆಂಡ್ ಲೈನನ್ನು ಡ್ರಾ ಮಾಡ್ಬೋದು ಅನ್ನೋದನ್ನು ನೋಡೋಣ. ಸೊ ನಾವು ಈ ಸ್ಟಾಕನ್ನು ತಗೊಂಡ್ರೆ ಡಿವಿಸ್ ಲ್ಯಾಬನ್ನು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ಹೈ ಕ್ರಿಯೇಟ್ ಆಯಿತು ಫಸ್ಟಿಗೆ, ಆಮೇಲೆ ಇಲ್ಲಿ ಒಂದು ಲೋ ಕ್ರಿಯೇಟ್ ಆಯಿತು. ಅದಾದ ನಂತರ ಲೋವರ್ ಹೈಸ್ ಮತ್ತು ಲೋವರ್ ಲೋಸ್ ಕ್ರಿಯೇಟ್ ಆಗ್ತಾ ಹೋಯಿತು. ಸೊ ಇದೊಂದು ಕ್ಲಿಯರ್ ಡೌನ್ ಟ್ರೆಂಡ್. ಡೋತ್ ಥಿಯರಿ ಪ್ರಕಾರ ಯಾವಾಗ ಲೋವರ್ ಹೈಸ್ ಆ್ಯಂಡ್ ಲೋವರ್ ಲೋಸ್ ಕ್ರಿಯೇಟ್ ಆಗುತ್ತೋ ಆಗ ಡೌನ್ ಟ್ರೆಂಡ್ ಅಂತ ಅರ್ಥ. ಸೊ ಈಗ ಕೂಡ ನೀವೇನು ಮಾಡ್ಬೋದು ಅಂದರೆ ಫಸ್ಟ್ ಹೈಯೆಸ್ಟ್ ಪಾಯಿಂಟನ್ನು ಐಡೆಂಟಿಫೈ ಮಾಡಿ, ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಪಾಯಿಂಟನ್ನು ಐಡೆಂಟಿಫೈ ಮಾಡಿ, ಇಲ್ಲಿ ನೀವು ಒಂದು ಟ್ರೆಂಡ್ ಲೈನನ್ನು ಡ್ರಾ ಮಾಡಿ ಇಟ್ಕೋಬೋದು. ಹೀಗೆ ನೀವು ಈ ಟ್ರೆಂಡ್ ಲೈನನ್ನು ಯೂಸ್ ಮಾಡ್ಬೋದು, ಅಥವಾ ನಿಮಗಿಲ್ಲಿ ಎಕ್ಸ್ಟೆಂಡೆಡ್ ಲೈನ್ ಅಂತಲೂ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದನ್ನು ಹೀಗೆ ಹಾಕಿಟ್ಕೊಂಡ್ರೆ ನಿಮಗೆ ಎಕ್ಸ್ಟೆಂಡೆಡ್ ಆಗಿ ಆ ಟ್ರೆಂಡ್ ಲೈನ್ ಸಿಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಇಲ್ಲಿ ನೀವು ಒಂದ್ಸಲ ಈ ಬೌನ್ಸನ್ನು ನೋಡ್ಬೋದು. ಓಕೆ, ಇಲ್ಲಿ ಬಂದು ಮತ್ತೆ ಸ್ಟಾಕ್ ಡೌನ್ವರ್ಡ್ ಮೂಮೆಂಟನ್ನು ತೋರಿಸ್ತು. ಎಗೈನ್ ಸ್ಟಾಕ್ ಇದೇ ಲೆವೆಲಲ್ಲಿ ಟಚ್ ಆಗಿದೆ ಇಲ್ಲಿ. ಅಂದರೆ ಈ ಟ್ರೆಂಡ್ ಲೈನ್ ಈಗ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತಾ ಇದೆ. ಅಪ್ ಟ್ರೆಂಡಲ್ಲಿ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಆಗಿ ವರ್ಕ್ ಮಾಡ್ಬೋದು, ಡೌನ್ ಟ್ರೆಂಡಲ್ಲಿ ಅದೇ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡಿದ್ರೆ ಥರ್ಡ್ ಟೈಮ್ ಎಕ್ಸಾಕ್ಟ್ ಟಚ್ ಈ ಟ್ರೆಂಡ್ ಲೈನಿಗೆ ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಇಲ್ಲಿ ಈಗ ನೀವು ನೋಡಬೇಕಾಗಿರೋದು ಯಾವುದಾದ್ರೂ ರಿವರ್ಸಲ್ ಪ್ಯಾಟರ್ನ್ ಫಾರ್ಮ್ ಆಗಿದೆಯಾ ಅನ್ನುವಂಥದ್ದು. ಸೊ ಇಲ್ಲಿ ಕ್ಲಿಯರ್ ಆಗಿ ಬ್ಯಾರಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಅದೇ ಥರ ನೀವಿಲ್ಲಿ ವಾಲ್ಯೂಮ್ ಆ್ಯಕ್ಷನ್ ನೋಡಿದ್ರೆ ಅದು ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಒಳ್ಳೆ ವಾಲ್ಯೂಮ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವು ಶಾರ್ಟ್ ಹೋಗ್ಬೋದು. ನೀವು ಏನು ಮಾಡ್ಬೋದು ಅಂದರೆ ಇಲ್ಲಿ ಈ ಲೆವೆಲಲ್ಲಿ ನೀವು ಶಾರ್ಟ್ ಮಾಡಿದ್ರೆ ಜಸ್ಟ್ ಅಬೌವ್ ಇಲ್ಲಿ ನಿಮ್ಮ ಸ್ಟಾಪ್ ಲಾಸನ್ನು ಇಡ್ಬೋದು. ಹಾಗೆ ನಿಮ್ಮ ಟಾರ್ಗೆಟನ್ನು ನೀವು ಪ್ರೀವಿಯಸ್ ಸ್ವಿಂಗಿನ ಲೆವೆಲಲ್ಲಿ ಹೋಗ್ಬೋದು. ಅಂದರೆ ಈ ಕೇಸಲ್ಲಿ ನಿಮ್ಮ ಟಾರ್ಗೆಟನ್ನು ನೀವು ಪ್ರೀವಿಯಸ್ಲಿ ನಿಮಗೆ ಹತ್ತಿರದಲ್ಲಿ ಇರುವಂತಹ ಸ್ವಿಂಗ್ ಯಾವುದಂದರೆ ಇದು ಈ ಲೆವೆಲ್ಸ್, ಅರೌಂಡ್ ಈ ಲೆವೆಲಲ್ಲಿ ನೀವು ಟಾರ್ಗೆಟ್ ಇಡ್ಬೋದು, ಅಥವಾ ನೀವು ಸ್ಟಾಪ್ ಲಾಸನ್ನು ಟ್ರೇಲ್ ಮಾಡ್ತಾ ಹೋಗಿ ಆ ಟ್ರೆಂಡಿನ ಕಂಪ್ಲೀಟ್ ಅಡ್ವಾಂಟೇಜನ್ನು ಕೂಡ ನೀವು ತಗೊಳ್ಬೋದು. ಬಟ್ ಇಲ್ಲಿ ನೀವು ನೋಡಿದ್ರೆ ನಾವು ನಮ್ಮ ನೆಕ್ಸ್ಟ್ ಸ್ಟ್ರಾಟಜಿ ಅಂದರೆ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಸ್ಟ್ರಾಟಜಿಯನ್ನು ಕೂಡ ನಾವು ಇದೇ ಎಕ್ಸಾಂಪಲಲ್ಲಿ ನೋಡೋಣ. ಸೊ ಇಲ್ಲಿ ಸ್ಟಾಕ್ ಇನಿಷಿಯಲಿ ನಾವು ನೋಡಿದ ಹಾಗೆ ಡೌನ್ ಟ್ರೆಂಡಲ್ಲಿತ್ತು. ನಾವು ಈ ಥರ ಟ್ರೆಂಡ್ ಲೈನನ್ನು ಡ್ರಾ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಸ್ಟಾಕ್ ಕಂಟಿನ್ಯೂಸ್ ಆಗಿ ಡೌನ್ವರ್ಡ್ ಮೂಮೆಂಟನ್ನು ತೋರಿಸ್ತಾ ಇತ್ತು. ಬಟ್ ಇಲ್ಲಿ ಈ ಪಾಯಿಂಟಲ್ಲಿ ಸ್ಟಾಕ್ ಬ್ರೇಕ್ಔಟನ್ನು ಕೊಡುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಸ್ಟಾಕ್ ಈ ಟ್ರೆಂಡ್ ಲೈನನ್ನು ಬ್ರೇಕ್ ಮಾಡಿ ಅಪ್ವರ್ಡ್ ಮೂಮೆಂಟನ್ನು ತೋರಿಸಿದೆ. ಸೊ ಆಗ ನೀವು ನೋಡಿದ್ರೆ ಇಲ್ಲಿ ಬುಲ್ಲಿಶ್ ವಾಲ್ಯೂಮ್ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಗ್ರೀನ್ ಕ್ಯಾಂಡಲ್ಸ್ ವಾಲ್ಯೂಮ್ ಕೂಡ ಇಲ್ಲಿಂದ ಒಳ್ಳೆ ವಾಲ್ಯೂಮನ್ನು ಕೊಟ್ಟಿದೆ. ಸೊ
ಇಲ್ಲಿ ಈ ಬ್ರೇಕ್ಔಟ್ ಅಲ್ಲಿ ಕೂಡ ನೀವು ಟ್ರೇಡ್ ಅನ್ನ ಮಾಡ್ಬೋದು. ಅಂದ್ರೆ ಈಗ ಈ ಡೌನ್ ಟ್ರೆಂಡ್ ಬ್ರೇಕ್ ಆಗಿದೆ, ಸೊ ಇಲ್ಲಿ ನೀವು ಲಾಂಗ್ ಹೋಗ್ಬೋದು. ಇಲ್ಲಿ ಕೂಡ ನೀವು ಲಾಂಗ್ ಹೋಗುವಾಗ ಇಲ್ಲಿ ಎಂಟ್ರಿ ತಗೊಂಡ್ರೆ, ಈ ಕ್ಯಾಂಡಲ್ ಅಲ್ಲಿ ಎಂಟ್ರಿ ತಗೊಂಡ್ರೆ ನಿಮ್ಮ ಸ್ಟಾಪ್ ಲಾಸ್ ಅನ್ನ ನೀವು ಈ ಕನ್ಫರ್ಮೇಷನ್ ಕ್ಯಾಂಡಲ್ ಅಂದ್ರೆ ಈ ಬ್ರೇಕ್ಔಟ್ ಕ್ಯಾಂಡಲಿನ ಜಸ್ಟ್ ಬಿಲೋ ಸ್ವಲ್ಪ ಬಫರ್ ಇಟ್ಟು ನಿಮ್ಮ ಸ್ಟಾಪ್ ಲಾಸ್ ಅನ್ನ ಇಡ್ಬೋದು. ಅದೇ ತರ ನಿಮ್ಮ ಟಾರ್ಗೆಟ್ ಅನ್ನ ನೀವು ಈ ಲೆವೆಲ್ ಅಂದ್ರೆ ಪ್ರೀವಿಯಸ್ ಸ್ವಿಂಗ್ ಹೈ ಅನ್ನ ಇಡ್ಬೋದು. ಅದೇ ತರ ನೀವು ಟ್ರೇಲ್ ಮಾಡ್ತಾ ನಿಮ್ಮ ಸ್ಟಾಪ್ ಲಾಸ್ ಅನ್ನ ಜಾಸ್ತಿ ಮಾಡ್ತಾನೂ ಹೋಗ್ಬೋದು. ಸೊ ಈ ಥರ ನೀವು ಬ್ರೇಕ್ಔಟನ್ನು ಟ್ರೇಡ್ ಮಾಡ್ಬೋದು. ಸೊ ಇದೇ ಥರ ನಾವು ಪ್ರೀವಿಯಸ್ ಎಕ್ಸಾಂಪಲ್ HDFC ಬ್ಯಾಂಕ್ ನೋಡಿದ್ರೆ ಅಲ್ಲಿ ನಮಗೆ ಬ್ರೇಕ್ ಡೌನ್ ನೋಡ್ಲಿಕ್ಕೆ ಸಿಕ್ತು. ಇದು ನಮ್ಮ ಟ್ರೆಂಡ್ ಲೈನ್ ಆಗಿದ್ರೆ ಇಲ್ಲಿ ಸ್ಲೈಟ್ಲಿ ಈಗ ಈ ಸ್ಟಾಕ್ ಬ್ರೇಕ್ ಡೌನ್ ಅನ್ನು ಕೊಟ್ಟಿದೆ. ಸೊ ಇಲ್ಲಿ ನೋಡಿದ್ರೆ ನೀವು ವಾಲ್ಯೂಮ್ ಕೂಡ ಚೆನ್ನಾಗಿದೆ, ಆದರೆ ಡಿಕ್ರೀಸ್ ಆಗ್ತಾ ಇದೆ. ಸೊ ನಾವು ಇನ್ನೂ ಒಂದು ಕ್ಯಾಂಡಲ್ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನನ್ನು ತಗೊಳ್ಳೋದು ಬೆಟರ್ ಆಗುತ್ತೆ. ಯಾಕಂದರೆ ನೀವಿಲ್ಲಿ ನೋಡಿದ್ರೆ ಕ್ಯಾಂಡಲ್ ಸ್ವಲ್ಪ ವೀಕ್ ಆಗ್ತಾ ಇದೆ, ಆಮೇಲೆ ಇಲ್ಲಿ ವಾಲ್ಯೂಮ್ ಕೂಡ ಕಮ್ಮಿ ಆಗ್ತಾ ಇದೆ. ಸೊ ಇಲ್ಲಿಂದ ಮತ್ತೆ ಸ್ಟಾಕ್ ಬೌನ್ಸ್ ಬ್ಯಾಕ್ ಮಾಡಲೂಬಹುದು. ಸೊ ನಾವಿಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ನೆಕ್ಸ್ಟ್ ಕ್ಯಾಂಡಲ್ ಯಾವ ಥರ ಫಾರ್ಮ್ ಆಗುತ್ತೆ ಅಂತ ನೋಡಿಕೊಂಡು ನಮ್ಮ ಟ್ರೇಡಿಂಗ್ ಡಿಸಿಷನನ್ನು ತಗೊಳ್ಬೋದು. ಸೊ ಇನ್ ಕೇಸ್ ನಮಗೆ ಇನ್ನೀಗ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಒಳ್ಳೆ ವಾಲ್ಯೂಮಲ್ಲಿ ರೆಡ್ ಕ್ಯಾಂಡಲ್ ಸಿಕ್ಕಿದ್ರೆ ಅಥವಾ ಇನ್ನೊಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಆಮೇಲೆ ಒಳ್ಳೆ ರೆಡ್ ಕ್ಯಾಂಡಲ್ ಸಿಕ್ಕಿದ್ರೆ ನಾವು ಇಲ್ಲಿ ಶಾರ್ಟ್ ಹೋಗ್ಬೋದು. ಸೊ ಅಗೇನ್ ಅರೌಂಡ್ ಈ ಲೆವೆಲ್ಸಲ್ಲಿ ನಾವು ಶಾರ್ಟ್ ಹೋದರೆ ಈ ಬ್ರೇಕ್ ಡೌನ್ ಕ್ಯಾಂಡಲ್ ಅಥವಾ ನಮ್ಮ ಕನ್ಫರ್ಮೇಷನ್ ಕ್ಯಾಂಡಲಿನ ಜಸ್ಟ್ ಎಬವ್ ನಾವು ಸ್ಟಾಪ್ ಲಾಸನ್ನು ಇಟ್ಟು ಇಲ್ಲಿ ಇಮಿಡಿಯೇಟ್ ನೆಕ್ಸ್ಟ್ ಲೆವೆಲ್ಸ್ ಯಾವುದಿದೆ ಅಲ್ಲಿ ನಾವು ಟಾರ್ಗೆಟನ್ನು ಇಡ್ಬೋದು. ಅಂದರೆ ಇನಿಷಿಯಲಿ ಈ ಲೆವೆಲ್ ನಮ್ಮ ಫಸ್ಟ್ ಟಾರ್ಗೆಟ್ ಇಟ್ಕೊಂಡು ಆಮೇಲೆ ಬೇಕಾದರೆ ನಮ್ಮ ಟಾರ್ಗೆಟನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಸೊ ಈ ಥರ ನಾವು ಅಪ್ ಟ್ರೆಂಡಲ್ಲಿ ಕೂಡ ಟ್ರೆಂಡ್ ಲೈನನ್ನು ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ಬೋದು, ಡೌನ್ ಟ್ರೆಂಡಲ್ಲಿ ಕೂಡ ಟ್ರೆಂಡ್ ಲೈನನ್ನು ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು. ಅದೇ ಥರ ಬ್ರೇಕ್ಔಟ್ ಹಾಗೂ ಬ್ರೇಕ್ ಡೌನನ್ನು ಕೂಡ ನಾವು ಟ್ರೆಂಡ್ ಲೈನನ್ನು ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ಬೋದು. ಆದರೆ ನಾವು ಸೋಲಿ ಟ್ರೆಂಡ್ ಲೈನ್ ಮೇಲೆ ಡಿಪೆಂಡ್ ಆಗೋದು ಕೂಡ ಎವ್ರಿ ಟೈಮ್ ವರ್ಕ್ ಆಗಲಿಕ್ಕಿಲ್ಲ. ಹಾಗಾಗಿ ನಾವು ಅದ್ರ ಜೊತೆಗೆ ವಾಲ್ಯೂಮನ್ನು ಕೂಡ ನೋಡಿಕೊಂಡು ಹಾಗೆ ರಿವರ್ಸಲ್ ಪ್ಯಾಟರ್ನನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಸೊ ಡಬಲ್ ಅಥವಾ ಟ್ರಿಪಲ್ ಕನ್ಫರ್ಮೇಷನನ್ನು ತಗೊಂಡು ಟ್ರೇಡ್ ಮಾಡಿದ್ರೆ ಇದು ನಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಮತ್ತೆ ಬರ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.